ನೋಡ್ರಿ, ನಾ ಈ ಹಿಂದಿನ ಸಂಚಿಕೆಯಲ್ಲಿ ನಮಗೆ ಬರ್ತ್ ಡೇಟ್ 3/12/21:30 ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಈ ಸಂಚಿಕೆಯಲ್ಲಿ ಅಂದ್ರೆ ಈ ಎಪಿಸೋಡಲ್ಲಿ ಬರ್ತ್ ಡೇಟ್ 4/13/4/13/22/31 ಈ ಬರ್ತ್ ಡೇಟ್ಸ್ಗಳಲ್ಲಿ ಹುಟ್ಟಿರುವಂತವ್ರಿಗೆ ಅವರ ಲೈಫ್ ಜೀವನದಲ್ಲಿ ಅಂದ್ರೆ ಬರುವಂತ ಕಾಮನ್ ಹೆಲ್ತ್ ಇಶ್ಯೂಸ್ ಅಂದ್ರೆ ಸಾಮಾನ್ಯವಾಗಿ ಈ ಆರೋಗ್ಯ ಸಮಸ್ಯೆಗಳು ಅವರ ಜೀವನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಏನು ಆರೋಗ್ಯ ಸಮಸ್ಯೆಗಳು ಅಂತ ಹೇಳಿದ್ರೆ ನೋಡಿ, ಮೆಲಾಚೋಲಿಯಾ ಅಂತ ಒಂದು ಬರುತ್ತೆ, ವಿಶಿಷ್ಟತೆ ಅಂತ ಹೇಳ್ತೀವಿ. ಮತ್ತು ಡಿಪ್ರೆಷನ್ ಅಂದ್ರೆ ಖಿನ್ನತೆ, ಜಿಗುಪ್ಸೆ ಪಡುವಂಥದ್ದು, ಖಿನ್ನತೆ ಬರುವಂಥದ್ದು ಈ ಡೇಟ್ಸ್ ಅಲ್ಲಿ ಹುಟ್ಟಿರುವಂತವ್ರಿಗೆ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಪೋರ್ ರೆಸ್ಪಿರೇಟರಿ ಸಿಸ್ಟಮ್ಸ್ ಅಂದ್ರೆ ಬ್ರೀತ್ಲೆಸ್ನೆಸ್, ಈ ಒಂದು ಸಮಸ್ಯೆನು ಇವರ ಜೀವನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಯೂರಿನರಿ ಇನ್ಫೆಕ್ಷನ್ಸ್, ಕೋಲ್ಡ್ ಅಂಡ್ ಕಫ್ಸ್, ಯೂರಿನರಿ ಇನ್ಫೆಕ್ಷನ್ಸ್ ಅಂದ್ರೆ ಮೂತ್ರನಾಳಗಳಿಗೆ ಸಂಬಂಧಪಟ್ಟಂಥದ್ದು. ಆಮೇಲೆ ಶೀತ, ನೆಗಡಿ ಅಂದ್ರೆ ಹೆಚ್ಚಾಗಿ ಇವ್ರಿಗೆ ಏನಾಗ್ತದೆ ಕಫಗಟ್ಟುವಿಕೆ, ಪಿತ್ತ, ಈ ರೀತಿ ಹೆಚ್ಚಾಗಿ ಇವರ ಜೀವನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತು ಗ್ಯಾಸ್ಟ್ರಿಕ್ ಇಶ್ಯೂಸ್ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇವ್ರ ಜೀವನದಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಈ ನೋಡಿ 4/13/22/31 ಈ ಡೇಟ್ಸ್ ಅಲ್ಲಿ ಹುಟ್ಟಿರುವಂತವ್ರು ಅಂದ್ರೆ ಬರ್ತ್ ಡೇಟ್ 4/13/22/31 ಅವರ ಲೈಫ್ ಅಲ್ಲಿ ಕಾಣುವಂಥದ್ದು ಇದು ಜನರಲ್ ಗೆ ಕಾಣಿಸ್ಕೊಳ್ಳುವಂತ ಒಂದು ಹೆಲ್ತ್ ಇಶ್ಯೂಸ್. ಹಾಗಾದ್ರೆ ಇವರು ಹೇಗೆ ತಮ್ಮ ಲೈಫ್ ಸ್ಟೈಲ್ ನ ಸೆಟ್ ಮಾಡ್ಕೊಳ್ಬೇಕು? ಈ ತರ ಮೇಜರ್ ಹೆಲ್ತ್ ಇಶ್ಯೂಸ್ಗೆ ಹೋಗಬಾರ್ದು. ಇವನ್ನ ಒಂದು ಪ್ರೈಮರಿ ಸ್ಟೇಜ್ ಅಲ್ಲೇ ಇದನ್ನ ನೀವು ಅವಾಯ್ಡ್ ಮಾಡುವಂತ ಪ್ರಯತ್ನ ನೀವು ಮಾಡಲೇಬೇಕಾಗ್ತದೆ. ಹೇಗೆ ಲೈಫ್ ಸ್ಟೈಲ್ ನ ನೀವು ಸೆಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇವ ನೋಡಿ ಯಾಕೆ 4/13/22/31 ಅವರು ಅವ್ರಿಗೂ ಲೈಫ್ ಸ್ಟೈಲ್ ಬರುವಂತ ಸಮಸ್ಯೆಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಅದು ಈಸಿಯಾಗಿ ಡಯಾಗ್ನೋಸ್ ಮಾಡಕ್ ಆಗಲ್ಲ. ಆಮೇಲೆ ಡಯಾಗ್ನೋಸ್ ಮಾಡಿದ್ರು ಸಹ ಅದು ಅಷ್ಟು ಬೇಗ ಕ್ಯೂರ್ ಆಗಲ್ಲ. ಇವ್ರ ಲೈಫ್ ಅಲ್ಲಿ ಬರುವಂತದ್ದು ಬೇಗ ಕ್ಯೂರ್ ಆಗದೇ ಇಲ್ಲ. ಹೀಗಾಗಿ ಏನಾಗ್ತದೆ, ಒಂದು ಸ್ಟ್ರಿಕ್ಟ್ ಒಂದು ಒಳ್ಳೆ ಲೈಫ್ ಸ್ಟೈಲ್ ನ ನೀವು ಸೆಟ್ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಇದನ್ನ ಅವಾಯ್ಡ್ ಮಾಡಿ. ಓಕೆ, ಇವು ಆಲ್ರೆಡಿ ನೀವು ಸಫರ್ ಆಗ್ತಾ ಇದ್ರೆ ಅಟ್ಲೀಸ್ಟ್ ಟ್ರೈ ಟು ಸೆಟ್ ದಿಸ್ ಟೈಪ್ ಆಫ್ ಲೈಫ್ ಸ್ಟೈಲ್. ಅಂದ್ರೆ ಇದರಿಂದ ಏನಾಗ್ತದೆ, ಗುಣಮುಖವಾಗುವಂತ ಒಂದು ಬೇಗ ರಿಕವರಿ ಆಗುವಂತ ಸ್ಟೇಜ್ ಬರುತ್ತೆ. ಓಕೆ, ಹೀಗಾಗಿ ಏನ್ ಮಾಡ್ಬೇಕು, ಇವರು ಮೆಂತೆ ಕಾಳು ಅಂದ್ರೆ ಫೆನಿಗ್ರಿಕ್ ಸೀಡ್ಸ್ ಅಂಡ್ ಆರ್ಗ್ಯಾನೋ ಸೀಡ್ಸ್ ಅಂತ ಬರುತ್ತೆ. ಫೆನಿಗ್ರಿಕ್ ಸೀಡ್ಸ್ ಅಂಡ್ ಆರ್ಗ್ಯಾನಿಕ್ ಸೀಡ್ಸ್ ಅಂತ ಸಿಗುತ್ತೆ. ಅದನ್ನ ನೀವು ನಿಯಮಿತವಾಗಿ ಅಂದ್ರೆ ಒಂದು ಡಿಸಿಪ್ಲಿನ್ ಆಗಿ ತಗೊಳ್ಳೋದ್ರಿಂದ ಏನಾಗ್ತದೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರಲ್ಲ. ಆಮೇಲೆ ದೇ ಶುಡ್ ಟೇಕ್ ಹರ್ಬಲ್ ಟೀ ಅಂದ್ರೆ ಟೀ ಕಾಫಿ ಅಂದ್ರೆ ಜನರಲ್ ಆಗಿ ಟೀ ಕಾಫಿನ ಅವಾಯ್ಡ್ ಮಾಡಿ ಬೆಳಗಿನ ಜಾವ ಜನರಲ್ ಆಗಿ. ಯಾಕೆ ಅಂತ ಹೇಳಿದ್ರೆ, ಒಂದು ನೀವು ಟೀ ಕಾಫಿ ಕುಡಿಯುವ ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ನೀವು ಅದಕ್ಕೆ ಬೆಲ್ಲವನ್ನು ಬಳಸೋದು ಒಳ್ಳೆಯದು. ಆರ್ಗ್ಯಾನಿಕ್ ಚಾಟ್. ಅದು ಬಿಟ್ಟು ನೀವು ಎಷ್ಟು ಆಪ್ಷನ್ ಅಂತ ಹೇಳಿದ್ರೆ ಹರ್ಬಲ್ ಟೀ, ಗ್ರೀನ್ ಟೀ, ಮಿಂಟ್ ಟೀ, ಲೆಮನ್ ಟೀ ಅಂದ್ರೆ ಗ್ರೀನ್ ಲೀಫಿ ಟೀಸ್ ಏನಿದೆಯಲ್ಲ ನಿಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆಮೇಲೆ ಇನ್ನೊಂದು ಏನಾಗ್ತದೆ, ಆಲ್ಮೋಸ್ಟ್ ಸ್ಪ್ರೌಟ್ಸ್ ತಗೊಳ್ಳೋದು ತುಂಬಾ ಒಳ್ಳೆಯದು. ಸ್ಪ್ರೌಟ್ಸ್ ನೆನೆಸಿದಂತ ಕಾಳುಗಳನ್ನ ತಿನ್ನುವುದರಿಂದ ಬೆಳಗಿನ ಜಾವ ವೆರಿ ಬೆನಿಫಿಟ್ ಟು ಯು. ಆಮೇಲೆ ಗ್ರೀನ್ ಲೀಫಿ ವೆಜ್ ಆಲ್ಮೋಸ್ಟ್ ನೋಡಿ 4/13/22/31 ಈ ಡೇಟ್ಸ್ ಅಲ್ಲಿ ಹುಟ್ಟಿರೋ ಏನಾಗ್ತದೆ, ಮೀಟ್ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಅವ್ರ ಲೈಫ್ ಸ್ಟೈಲ್ ಇಂದ ಮೀಟ್ ಅನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಮೀಟ್ ತಗೊಳ್ಬೇಡಿ, ಆಲ್ಕೋಹಾಲ್ ತಗೊಳ್ಬೇಡಿ. ನಿಮ್ಮ ಲೈಫ್ ಸ್ಟೈಲ್ ಇಂದ ಮೀಟ್ ಅಂಡ್ ಆಲ್ಕೋಹಾಲ್ನ ಅವಾಯ್ಡ್ ಮಾಡಿ. ಯಾಕೆ, ಇದರಿಂದ ಏನಾಗ್ತದೆ, ಅತಿಯಾದ ಒಂದು ನಿಮ್ಗೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಮೀಟ್ ಇಂದ. ಆಯ್ತಾ, ಈ ಲೈಫ್ ಸ್ಟೈಲ್ ಇಂದ ನೀವು ತೆಗೆದು ತುಂಬಾ ಒಳ್ಳೆಯದು. ಆಮೇಲೆ ಇನ್ನೊಂದು, ಸೂರ್ಯಾಸ್ತದ ನಂತರ ಆಹಾರ ಸೇವನೆಯನ್ನ ಮಾಡುವುದು ಒಳ್ಳೆಯದಲ್ಲ. ಯಾರಿಗೆ, ಸ್ಪೆಷಲಿ 4/13/22/31 ಸೂರ್ಯಾಸ್ತದಕ್ಕಿಂತ ಮುಂಚೆ
ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಸನ್ಸೆಟ್, ಬಿಫೋರ್ ಸನ್ಸೆಟ್ ನೀವು ಊಟ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆಫ್ಟರ್ ಸನ್ಸೆಟ್ ಏನಾಗ್ತದೆ, ನಿಮಗೆ ಡೈಜೆಸ್ಟಿವ್ ಸಮಸ್ಯೆಗಳು ಹೆಚ್ಚಾಗ್ತದೆ. ಓಕೆ, ಈ ರೀತಿಯ ಒಂದು ಲೈಫ್ ಸ್ಟೈಲ್ನ 4-13-20-31 ಡೇಟ್ಸ್ ಅಲ್ಲಿ ಹುಟ್ಟಿರುವಂತವ್ರು ನೀವು ಸೆಟ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ಮುಂಬರುವ ಒಂದು ಮೇಜರ್ ಹೆಲ್ತ್ ಇಶ್ಯೂಸ್, ಯಾವುದೇ ಆರೋಗ್ಯ ಸಮಸ್ಯೆಗಳು ಮೇಜರ್ ಸ್ಟೇಜ್ಗೆ ಹೋಗದೇ ಇರಿ ಅಂತ ನೀವು ಇದನ್ನ ತಡಿಬಹುದು. ಯಾಕಂದ್ರೆ ನೋಡಿ, ನೀವು ಎಷ್ಟೇ ಸಂಪಾದನೆ ಮಾಡಿದ್ರೆ ಆ ಸಂಪಾದನೆ ನಿಮ್ಮ ಹೆಲ್ತ್ ಇಶ್ಯೂಸ್ ಮೇಲೆ ಖರ್ಚಾಗಿ ಹೋಗುತ್ತೆ. ಅದೇ ನಾವು ಈ ಪ್ರಿಕಾಷನ್ಸ್ನ, ಈ ರೀತಿಯ ಲೈಫ್ ಸ್ಟೈಲ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ನಿಮ್ಮ ಸಂಪಾದನೆ ನಿಮಗೆ ಉಳಿಯುತ್ತೆ ಅಲ್ವಾ. ಹೀಗಾಗಿ ಹೇಳ್ತಾರೆ, ಜನರಲ್ ಆಗಿ ನಮ್ಮ ಹಿರಿಯರು ಹೇಳ್ತಾರೆ, ಎಷ್ಟೋ ನಿಮ್ಮ ಗುರುಗಳು ನಿಮಗೆ ಹೇಳಿರ್ತಾರೆ, ಆರೋಗ್ಯವೇ ಭಾಗ್ಯ ಅಂತ, ಹೆಲ್ತ್ ಈಸ್ ವೆಲ್ತ್. ಹೀಗಾಗಿ ಈ ರೀತಿ ಒಂದು ಲೈಫ್ ಸ್ಟೈಲ್ನ ಸೆಟ್ ಮಾಡ್ಕೊಳ್ಳಿ. ಈ ನನ್ನ ಮಾಹಿತಿ ನಿಮಗೆ ತುಂಬಾ ಉಪಯೋಗ ಆಗಿದೆ ಅನ್ಕೊಳ್ತೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಬರ್ತ್ ಡೇಟ್ 5 ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. 5, 6, 7, 8, 9 ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.